ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಘರ್ಷಣೆಗಳು, ಔಷಧ ಜನಸೇವೆಯಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಸಾಲ ಹಣದ ಬಾಧೆ, ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರತಕ್ಕಂಥದ್ದು, ಇದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ತಂದೆ ಮಕ್ಕಳ ವಿಚಾರ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಘರ್ಷಣೆ, ಏನೋ ಒಂದು ರೀತಿಯ ಕಲಹದ ವಾತಾವರಣ ಅದು ಸಾಧ್ಯತೆ ಇದೆ. ಅಲ್ಲಿ ಶನಿ ಮತ್ತು ಕುಜರ ಯುತಿ ಇದೆಯಲ್ಲ, ನೀವೊಂದು ಹೇಳಿದ್ರೆ ವ್ಯತಿರಿಕ್ತವಾಗಿ ಇನ್ನೊಂದು ಉತ್ತರ ಬರುತ್ತೆ, ಅದು ನಿಮಗೆ ಕಿರಿಕಿರಿ ಆಗುತ್ತೆ. ಈ ರೀತಿಯ ಸಾಧ್ಯತೆಗಳು, ಅಥವಾ ಇನ್ನೇನೋ ಸಹಾಯವೋ ಮತ್ತೊಂದು ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಸಿಗದೆ ಹೋಗ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ. ಅಥವಾ ವಿಳಂಬ, ಕೆಲಸ ಸಾಕಾಯ್ತಪ್ಪ ಕಾದು ಅಂತ ಇನ್ನೆಲ್ಲೋ ಕಾದೆ ಈ ಥರ ಕೆಲಸ ಮಾತ್ರ ಆಗಲಿಲ್ಲ, ಈ ರೀತಿಯ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ. ಸ್ವಲ್ಪ ಎಚ್ಚರಿಕೆ ಬೇಕು. ಚಂದ್ರ ಷಷ್ಠದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾರಿಗೋ ಸಾಲ ಕೊಟ್ಬಿಟ್ಟಿರ್ತೀರ, ಅದು ಪರದಾಡಿಸಿಬಿಡುತ್ತೆ ನಿಮ್ಮನ್ನು. ಮತ್ತು ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು. ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿ ಇದೆ, ಆದರೆ ಸ್ವಲ್ಪ ಶೀತ ಬಾಧೆ ಮಾಡ್ತಾ ಇದೆ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಸಾಲದ ವಿಚಾರ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದು ಗಮನಿಸಿ. ಉಳಿದ ಹಾಗೆ ವೃತ್ತಿಯಲ್ಲಿ ತೊಂದರೆ, ಆ ಕರ್ಮಾಧಿಪತಿ ಗುರು ನಿಮ್ಮ ರಾಶಿಯಲ್ಲಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಹಿರಿಯರ ಸಲಹೆ, ಸೀನಿಯರ್ಸಿಂದ ಒಂದು ಸಲಹೆ ಅಥವಾ ಒಂದೇನು ಉಪಕಾರ ಕೇಳಿದ್ರೆ ಅವರಿಂದ ಒಳ್ಳೆಯ ಸಲಹೆ ಸಿಗುತ್ತೆ, ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಇದರ ಹೊರತಾಗಿ ಔಷಧ ಕ್ಷೇತ್ರ, ನಾವು ಯಾವುದನ್ನು ಮೆಡಿಕಲ್ ಫೀಲ್ಡ್ ಅಂತೀವಿ, ಅವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣದಲ್ಲಿ ಈ ಜನಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅಥವಾ ನಾಯಕರಿಗೆ ತುಂಬ ಚೆನ್ನಾಗಿದೆ, ವಿಶೇಷ ಲಾಭಗಳಿಗೆ ಅವಕಾಶ ಅದನ್ನು ಸೂಚಿಸ್ತಾ ಇದೆ. ಇದು ಮಿಥುನ ರಾಶಿಯವರ ವಾರದ ಆದಿಯ ಫಲಗಳು. ಇನ್ನು ವಾರದ ಅಂತ್ಯದ ಗಮನಿಸೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಸ್ತ್ರೀಯರಿಗೆ ಧನನಷ್ಟ, ಖಿನ್ನತೆ, ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ಔಷಧ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭ, ದಾಂಪತ್ಯದಲ್ಲಿ ಸಾಮರಸ್ಯ, ಇದು ಸ್ವಲ್ಪ ಮಿಶ್ರವಾಗಿದೆ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ ಕೊನೆಯಲ್ಲಿ. ಹೀಗಾಗಿ ಧನಾಧಿಪತಿ ಅಷ್ಟಮದಲ್ಲಿ ಸಂಚರಿಸುವಾಗ ಧನ ನಷ್ಟ, ಆತ್ಮೀಯರಿಗಾಗಿ, ಕುಟುಂಬದವರಿಗಾಗಿ, ಸ್ತ್ರೀಯರಿಗಾಗಿ ಹಣ ಖರ್ಚು ಮಾಡ್ಕೊಂಡು ಆಮೇಲೆ ಪರದಾಡುವ ಪರಿಸ್ಥಿತಿ ಇದೆ. ಹೀಗಾಗಿ ಗಮನ ಇರಲಿ ಹಣಕಾಸಿನ ವಿಚಾರದಲ್ಲಿ. ಕೊನೆಗೆ ಮಾಂದಿಯು ವ್ಯಯದಲ್ಲಿದ್ದಾಗ ಖರ್ಚು, ಹೀಗಾಗಿ ಕೊನೆಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಏನಪ್ಪ ಮಾಡೋದು ಅಂದರೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಪರಿಮಳ ಭರಿತ ಹೂಗಳನ್ನು ಸಮರ್ಪಣೆ ಮಾಡಿ, ಪುಷ್ಪ ಸಮರ್ಪಣೆ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ನೀವೇ ಅಷ್ಟೋತ್ತರ ಸೇವೆ ಮಾಡಿದ್ರೂ ಸಂತೋಷ, ಅದು ನಿಮ್ಮ ಪಾಲಿಗೆ ನೇರವಾಗಿ ಫಲ ಬಂದುಬಿಡುತ್ತೆ. ಹೀಗಾಗಿ ಪುಷ್ಪ ಸಮರ್ಪಣೆ ಮಾಡಿ, ನೀವೇ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡೋದು. ನನ್ನ ಪರವಾಗಿ ಇನ್ಯಾರನ್ನೂ ಮತ್ತಾರನ್ನೂ ಕಳಿಸ್ಲಾ ಅಂದರೆ ಅವರಿಗೆ ಹೆಲ್ಪ್ ಆಗುತ್ತೆ, ನೀವು ಬಳಲ್ತಾ ಇರ್ತೀರ. ಹೀಗಾಗಿ ನೀವೇ ಭಗವಂತನ ಸಾನ್ನಿಧ್ಯಕ್ಕೆ ನಾವು ಹೋಗಬೇಕಲ್ವ, ಪರಮಾತ್ಮ ನಾವು ಇನ್ಯಾರನ್ನೋ ಸಬ್ಸ್ಟಿಟ್ಯೂಟ್ ಕಳ್ಸೋಕ್ಕಾಗತ್ತಾ? ಆಗಲ್ಲ, ನಾವೇ ಹೋದರೆ ಒಳ್ಳೆಯದು. ಹೀಗಾಗಿ ಮಿಥುನ ರಾಶಿಯವರು ಈ ಒಂದು ಪರಿಹಾರ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.